ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ದುಂಬಿ ಸಿರಿ. ಫ್ರೆಂಡ್ಸ್, ಆಲ್ರೆಡಿ ಎಲ್ಲ ಜೇನಿದ್ದು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ ಅಂದ್ಕೊಂಡಿದ್ದೇನೆ. ಹಾಗೆಯೇ ಒಂದು 4 ಪೆಟ್ಟಿಗೆ ಆಲ್ರೆಡಿ ಉಂಟು ನನ್ನಲ್ಲಿ ಅಂತ ಹೇಳಿದ್ದೆ. ಹಾಗೆ ಅದರಲ್ಲಿ ಈಗ ಒಂದು ಪೆಟ್ಟಿಗೆಯ ಜೇನಿಗ ಮಿಸ್ ಆಯಿತು. ಅಂದರೆ ಲಾಸ್ಟ್ ವೀಕ್ ಒಮ್ಮೆ ಚೆಕ್ ಮಾಡಿದ್ದೆ, ಅದು ಆ್ಯಕ್ಟಿವ್ ಆಗಿರುವ ಟೈಮಲ್ಲಿ ಚೆಕ್ ಮಾಡಿದ್ದೆ, ನೋ ಪ್ರಾಬ್ಲಮ್, ಸ್ಟ್ರೆಂತ್ ಎಲ್ಲ ಚೆನ್ನಾಗಿ ಇತ್ತು. ಆದರೆ ಇದು ಅಂದರೆ ಈಗ ನೋಡಿ, ಎವ್ರಿ ಸಂಡೇ ಚೆಕ್ ಮಾಡ್ತಾ ಇರ್ತೇನೆ. ಬಟ್ ಒಂದು ವೆಡ್ನೆಸ್ಡೇಯಲ್ಲಿ ನೋಡ್ತಾ ಇರುವಾಗ ಏನೋ ಅಂದರೆ ಏನೋ ಸಡನ್ನಾಗಿ ಹೋಗಿ ಬರುವ ವೇ ಉಂಟಲ್ಲ, ಅದರಲ್ಲಿ ಕಡಿಮೆ ಇತ್ತು. ಅಂದರೆ ಇದು ಅಷ್ಟಾಗಿ ಹೋಗಿ ಬರೋದು ಕಾಣ್ತಾ ಇರಲಿಲ್ಲ. ಒಂದು ಜಸ್ಟ್ ಒಂದು ಸಲ ಈಗ ಓಪನ್ ಮಾಡಿ ನೋಡ್ತೇನೆ, ಜೇನು ಇಲ್ಲ. ಅಂದರೆ ಅದು ಏನು ಗೊತ್ತಾ, ಇದು ಗಂಡು ಜೇನುನೊಣಗಳ ಸಂಖ್ಯೆ ಜಾಸ್ತಿ ಇತ್ತು. ಇದು ಅದರ ವರ್ಕರ್ಸ್ ಉಂಟಲ್ಲ, ಅದು ತುಂಬ ತೀರಾ ಕಡಿಮೆ ಇತ್ತು. ಒಮ್ಮೆ ಯಾಕೆ ಹೀಗಾಯಿತು ಅಂತೇಳಿ ಒಮ್ಮೆ ನೋಡುವ ಅಂತ ಹೇಳಿದರೆ, ಏನು ಏರಿ ಎಲ್ಲ ಕಪ್ಪು ಕಪ್ಪಾಗಿತ್ತು, ಹುಳ ಎಲ್ಲ ಆಗಿತ್ತು. ಸೊ ಯಾವ ರೀತಿ ಉಂಟು ಅಂತೇಳಿ ಒಮ್ಮೆ ನೋಡುವ. ನೋಡಿದ ಕೂಡಲೇ ಇದೊಂದ್ಸಲ ಜಸ್ಟ್ ಈ ಥರ ಕ್ಯಾಪ್ ಓಪನ್ ಮಾಡಿ ನೋಡುವಾಗ ಏನಿಲ್ಲ. ಅಂದರೆ ಈ ವೇಯಲ್ಲಿ ಏನಾದರೂ ಬರುದು ಹೋಗುದು ಗೊತ್ತಾಗ್ತದಲ್ಲ, ಏನೂ ಇಲ್ಲ, ಜಸ್ಟ್ ಖಾಲಿ ಹೀಗೆ ಉಂಟು. ಮನೆಯೊಳಗೆ ಒಂದು ಸಲ ದೇವ್ರ ಕೋಣೆಯಲ್ಲಿ ಏನು ಸ್ವಲ್ಪ ದೊಡ್ಡ ಅಂದರೆ ಇದು ಜೇನು ಬರ್ತಾನೆ ಇರ್ತದೆ. ಅಂದರೆ ನೈಟ್ ಲೈಟ್ ಉಂಟಲ್ವ, ಸೊ ಬರ್ತಾನೆ ಇರ್ತದೆ. ಅಂದರೆ ಒಂದು ದಿವಸ ನೋಡುವಾಗ ದೇವ್ರ ಕೋಣೆಯಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಇದ್ದಿತ್ತು, ರಾಣಿ ಜೇನು ಥರನೇ. ಬಟ್ ಇದು ಏನಾಗಲಿಕ್ಕಿಲ್ಲ ಅಂತೇಳಿ ನೆಕ್ಸ್ಟ್ ಡೇ ಬಂದೊಂದು ನೋಡಿದೆ ಎಲ್ಲ ಇದು ಏನು ಪೆಟ್ಟಿಗೆ, ಅದರಲ್ಲೂ ಇತ್ತು, ಆ್ಯಕ್ಟಿವ್ ಆಗಿ ಇತ್ತು. ಇದು ಕೂಡ ಓಕೆ ಇತ್ತು. ಬಟ್ ಇದು ಇಲ್ಲಿ ತಂದು ಇಟ್ಟ ಮೇಲೆ ಆದದ್ದು ನೋಡಿ, ನೆಕ್ಸ್ಟ್ 1 ಮಂತೇನ ಹೆಚ್ಚಾಯಿತು. ಅಂದರೆ ಡಿಸೆಂಬರ್ ಲಾಸ್ಟ್ ವೀಕಿಗೆ ತಂದಿದ್ವಿ, ನಂತರ 1.5 ತಿಂಗಳಾಯಿತು ಹೆಚ್ಚು ಅಂತ ಹೇಳಿದರೆ. ನೋಡಿ, ಇದೆಲ್ಲ ಕಟ್ಟಲಿಕ್ಕೆ ಈ ರೀತಿ ಪ್ರೇಮೆಲ್ಲ ಶುರು ಮಾಡಿತ್ತು ನೋಡಿ, ಒಳ್ಳೆಯದೇ ಇತ್ತು. ಇದು ಅವರು ಕೊಟ್ಟಿರೋದು, ನಾವು ತಗೊಂಡ್ವಿ ಅಲ್ಲ, ಅವರು ಕೊಟ್ಟಿರೋದು. 3 ಎಕ್ಸ್ಟ್ರಾ ಕೊಟ್ಟಿದ್ರು ನೋಡಿ, ಈ ರೀತಿ ದೊಡ್ಡ ದೊಡ್ಡ ಏರಿ. ಇದು ಈ ಏರಿ ವೇಸ್ಟ್ ಆಗೋದಿಲ್ಲ. ಇದನ್ನೀಗ ಇದು ಒಂಥರ ಏನಾದರೂ ಪಾತ್ರೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ, ಮತ್ತು ಈ ಏರಿಯನ್ನು ಹಾಕಿದರೆ ಸ್ವಲ್ಪ ಬಿಸಿ ಮಾಡಬೇಕು, ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು. ನಮ್ಮ ಕಾಲಿನ ಪಾದದ ಹಿಂದುಗಡೆ ಹಿಮ್ಮಡಿ ಹೊಡೆತ ಅಂತ ಹೇಳ್ತಾರೆ ನೋಡಿ, ಅದಕ್ಕೆ ಇದನ್ನು ಹಚ್ಚಿದರೆ ಈ ಮೇಣವನ್ನು ಸ್ವಲ್ಪ ಇದು ಗ್ಯಾಸಿಗೆ ಹಿಡಿದು, ಅಂದರೆ ಬಿಸಿ ತಾಗಿದ ಕೂಡಲೇ ಇದು ನೀರಾಗ್ತದೆ, ಒಂಥರ ತುಪ್ಪದ ರೀತಿಯಲ್ಲಿರ್ತದೆ ನೋಡಿ. ಜೇನು ಹೋಯಿತು ಅಂತೇಳಿ ಟೆನ್ಷನ್ ಮಾಡಿ ಏನು ಪ್ರಯೋಜನ ಇಲ್ಲ. ಸೊ ಈ ಏರಿಯಿಂದ ಕೂಡ ನಾವು ಉಪಯೋಗವನ್ನು ಪಡಿಬಹುದು, ಕಸದಿಂದ ರಸ ಹೀಗೆ ಹೇಳ್ಬೋದು. ಸೊ ಈ ಸಲದ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು.